ಇವತ್ತು 9/4/2025 ಇವತ್ತಿನ ಎಲ್ಲ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಹಣ ಎರಡೂ ಕೂಡ ಒಟ್ಟಿಗೆ ಜಮೆ ಆಗ್ತಾ ಇದೆ. ಹೌದು, ನಿಮಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂತು ಇವತ್ತು. ನೋಡಿ, ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಹಣ ಈ ಎರಡೂ ಕಂತುಗಳ ಹಣ ಸೇರಿ ನಿಮಗೆ 4,000 ರೂಪಾಯಿ ಹಣ ಅಂತಂದ್ರೆ ಈ 19ನೇ ಕಂತಿನ ಹಣ 2,000 ಮತ್ತು 20ನೇ ಕಂತಿನ ಹಣ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣಗಳು ನಿಮ್ಮ ಖಾತೆಗಳಿಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಇವಾಗ ಬಂದು ಬೀಳುತ್ತೆ. ಇದರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟು. ನೋಡಿ, ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ, ನಮ್ಮ ಚಾನಲ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಅನ್ನು ತಿಳಿಸಬೇಕು. ಹೌದು, ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ನಿಮಗೆ ನಾವು ಮಾಡುವಂತಹ ವಿಡಿಯೋಸ್ಗಳು ಯಾವ ರೀತಿ ಇಷ್ಟ ಆಗ್ತಾ ಇದಾವೆ, ಇನ್ ಕೇಸ್ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ದಯವಿಟ್ಟು ನಮಗೆ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಇದರಿಂದ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಅದೇ ರೀತಿ ನಾವು ಇನ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೇವೆ. ವೀಕ್ಷಕರೇ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಒಪಿನಿಯನ್, ನಿಮ್ಮ ಒಂದು ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ನಲ್ಲಿ ತಿಳಿಸಿ. ಓಕೆ, ಬನ್ನಿ ಇವತ್ತಿನ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಬಂದಿರುವಂತಹ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಚಿಕ್ಕ ಅಪ್ಡೇಟ್ ಅನ್ನು ಏನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೋಡಿ, ಈ ಒಂದು ಮಾಹಿತಿನ ನಾನು ನಿಮಗೆ ಹೇಳ್ತೇನೆ. ಏನಂತಂದ್ರೆ, ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ಹೌದು ವೀಕ್ಷಕರೇ, ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೀವು ಈ ಒಂದು ವಿಡಿಯೋನ ವೀಕ್ಷಿಸಿ. ನೋಡಿ, ಪಿಂಚಣಿ ಪಡಿತಾ ಇದ್ದಂಥವರೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ಎರಡು ಮಾಹಿತಿಯನ್ನ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅನ್ನು ಹಾಗೂ ಪಿಂಚಣಿ ಪಡೆಯುತ್ತಿರುವಂತಹ ಒಂದು ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ, ಈ ಅಂತಂದ್ರೆ ನೀವು ಪ್ರತಿ ತಿಂಗಳನ್ನು ಕೂಡ ಪಿಂಚಣಿಯನ್ನು ಪಡಿತಿದ್ರಲ್ಲ, ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇವೆಲ್ಲವನ್ನು ಕೂಡ ಇದೊಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ಕೇವಲ 4 ರಿಂದ 5 ನಿಮಿಷದ ಒಳಗಡೆ ಇರುತ್ತೆ. ಇವಾಗ ಆಲ್ರೆಡಿ 2 ನಿಮಿಷ ಆಗಿಬಿಟ್ಟಿದೆ. ಸೊ ಇನ್ನೇನು ಈ 3 ನಿಮಿಷದ ಒಳಗಡೆ ಇರುವಂತಹ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ಬನ್ನಿ ವೀಕ್ಷಕರೇ, ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ನಿಮ್ಮ ಒಂದು ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಯಾವ ಒಂದು ಮಹಿಳೆಯರಿಗೆ ಈ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ ಬರಲಿದೆ ಅಂತ ತಿಳಿಸಿಕೊಟ್ಬಿಡ್ತೇನೆ. ನೋಡಿ, ಕರ್ನಾಟಕದಲ್ಲಿ ಇರುವಂತಹ, ನಾನು ಹೇಳ್ತೇನೆ, ಈ ಒಂದು ಮಹಿಳೆಯರಿಗೆ ಮಾತ್ರ 2 ಕಂತುಗಳ ಹಣ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬಿಕಾಸ್ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ, ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದಾರೋ ಅಂತವರಿಗೆ. ನೋಡಿ, ಸರ್ಕಾರದಿಂದ ಇವತ್ತೇನು ಅಪ್ಡೇಟ್ ಬಂದಿದೆ ಅಂತ ತಿಳಿಸಿಕೊಡ್ತೇನೆ. ದಯವಿಟ್ಟು ಒಂದೇ ಒಂದು ಲೈಕ್ ಅನ್ನು ಮಾಡಿ. ಹೌದು, ಇದೊಂದು ನಂದು ಕೊನೆಯ ರಿಕ್ವೆಸ್ಟ್. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಚಿಕ್ಕ ನನಗೆ ಸಪೋರ್ಟ್ ಮಾಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಸರ್ಕಾರದಿಂದ ಇಲ್ಲಿ 90% ಮಹಿಳೆಯರಿಗೆ 19ನೇ ಕಂತಿನ ಹಣದವರೆಗೂ ಕೂಡ ಹಣ ಜಮೆ ಆಗಿದೆ ಅನ್ನುವಂತಹ ಮಾಹಿತಿಗಳು ನಮಗೆ ಇವಾಗ ನಾವು ನಿಮಗೆ ಹೇಳ್ತಾ ಇದ್ದಾವೆ. ಯಾಕಂತಂದರೆ, ನಮ್ಮ ಒಂದು ಸ್ಟಡಿ ಪ್ರಕಾರ ಇದುವರೆಗೂ ಕೂಡ ಮಹಿಳೆಯರಿಗೆ 19ನೇ ಕಂತಿನ ಹಣದವರೆಗೂ ಕೂಡ ಹಣ ಬಂದಿದೆ. ಆದರೆ ಎಲ್ಲರಿಗೂ ಕೂಡ ಅಲ್ಲ, 90% ಮಹಿಳೆಯರಿಗೆ ಮಾತ್ರನೇ ಈ ರೀತಿ ಆಗಿದೆ. ಉಳಿದಂತಹ 10% ಮಹಿಳೆಯರಿಗೆ, 10 ರಿಂದ 15%, ಹೌದು ಹೆಚ್ಚು ಕಡಿಮೆ 15% ಮಹಿಳೆಯರಿಗೆ ಇನ್ನೂ ಕೂಡ 19ನೇ ಕಂತಿನ ಹಣ ಬಂದಿಲ್ಲ. ಇಂತಹ ಒಂದು ಫಲಾನುಭವಿಗಳಿಗೆ 19 ಮತ್ತು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗಲಿದೆ. ಓಕೆ, ಬನ್ನಿ ಸ್ನೇಹಿತರೆ, ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಯಾರ್ಯಾರಿಗೆ ಇದುವರೆಗೂ ಕೂಡ 1 ರಿಂದ 19ನೇ ಕಂತಿನ ಹಣದವರೆಗೂ ಕೂಡ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತಂದ್ರೆ, ಆ ಒಂದು 15% ಮಹಿಳೆಯರ ಲಿಸ್ಟ್ ಅಲ್ಲಿ ನೀವು ಕೂಡ ಬರ್ತೀರಾ ಅಂತಂದ್ರೆ, ಇಲ್ಲಿ 19 ಮತ್ತು 20ನೇ ಕಂತಿನ ಹಣ ಟೋಟಲ್ ಆಗಿ 2,000 ರೂಪಾಯಿ ಮತ್ತು 2,000 ರೂಪಾಯಿ ಹಣ. 19ನೇ ಕಂತಿನ ಹಣ 2,000 ಮತ್ತು 20ನೇ ಕಂತಿನ ಹಣ 2,000, ಬರೋಬ್ಬರಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಈ 4,000 ರೂಪಾಯಿ ಹಣನು ಕೂಡ ನಿಮ್ಮ ಖಾತೆಗಳಿಗೆ ನೇರವಾಗಿಯೇ ಜಮೆ ಆಗ್ತಾ ಇರುವಂತದ್ದು. ನಿಮ್ಮ ಅಕೌಂಟ್ಗೆ ಇದು ಬರಲಿದೆ ಸ್ನೇಹಿತರೆ. 2 ಕಂತುಗಳ ಹಣನ್ನು ಸೇರಿಬಿಟ್ಟು ನಿಮಗೆ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಹಾಗೆ ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ಗೆ. ಏನಪ್ಪಾ ಅಂತಂದ್ರೆ, ನೀವು ಪ್ರತಿ ತಿಂಗಳನ್ನು ಕೂಡ ಯಾವುದೇ ಒಂದು ಡೇಟ್ಗೆ ಹಣ ಬರ್ತಾ ಇತ್ತು, ಆದರೆ ಈ ತಿಂಗಳು ನಿಮಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಆದ್ರೆ ಬಂದಿದೆ. ಏನಂತಂದ್ರೆ, ನಿಮಗೆ ನಾನು ಒಂದು ಡೇಟ್ ಅನ್ನ ಹೇಳ್ತೇನೆ. ಈ ಡೇಟ್ ಒಳಗಡೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ, ಇವಾಗ ನಾನು ಹೇಳಿದ್ನಲ್ಲ, ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಯಾವ ಒಂದು ಡೇಟ್ ಅಂತ ಹೇಳ್ತಾನೆ, ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ತಲುಪಿಸಿ. ನೋಡಿ, ಯಾರ್ಯಾರಿಗೆ ಈ ಒಂದು ಅಪ್ಡೇಟ್ ಅಂತ ತಿಳಿಸಿಕೊಡೋದಾದ್ರೆ, ಇಲ್ಲಿ ಯಾವ ಒಂದು ಮಹಿಳೆಯರಿಗೆ ಇಲ್ಲಿ 15% ಮಹಿಳೆಯರು ಹೇಳಿದ್ನಲ್ಲ, ಅದು ಯಾವ ಒಂದು ಮಹಿಳೆಯರು ಅಂತಂದ್ರೆ, ನಿಮಗೆ ಇದುವರೆಗೂ ಕೂಡ ಇಲ್ಲಿ 36,000 ರೂಪಾಯಿ ಅಂತಂದ್ರೆ ಟೋಟಲ್ ಆಗಿ 36,000 ರೂಪಾಯಿ ಹಣವನ್ನು ಪಡ್ಕೊಂಡಿದ್ದೀರಾ. ಇವಾಗ ನೀವು 2,000 ಟೋಟಲ್ ಆಗಿ 4,000 ಬರಬೇಕು. ಈ 4,000 ಹಣ ಬಂದರೆ ನಿಮಗೆ ಟೋಟಲ್ ಆಗಿ 40,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಓಕೆ, ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ನೀವು ಈ ಒಂದು 15% ಮಹಿಳೆಯರ ಲಿಸ್ಟ್ ಅಲ್ಲಿ ಬರ್ತೀರಾ. ಯಾರ್ಯಾರು ಅಂತಂದ್ರೆ, ಯಾರಿಗೆ ಇದುವರೆಗೂ ಕೂಡ 19ನೇ ಕಂತಿನ ಹಣ ಬಂದಿಲ್ಲ ಅಂತವು. ಓಕೆನಾ, ಈ 19ನೇ ಕಂತಿನ ಹಣ ತುಂಬಾನೇ ಇಂಪಾರ್ಟೆಂಟು. ಆದಷ್ಟು ಬೇಗನೆ ನಿಮ್ಮ ಖಾತೆಗಳಿಗೆ ಬರಲಿ ಅಂತ ನಾನು ಕೂಡ
ಇಲ್ಲಿ ಹಾರೈಸುತ್ತೇನೆ. ಇಲ್ಲಿ ಏನಪ್ಪಾ ಅಂತಂದ್ರೆ 19 ಮತ್ತು 20ನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಒಂದು ಸ್ಪಷ್ಟವಾದ ಮಾಹಿತಿ ನೋಡೋದಾದ್ರೆ 19 ಮತ್ತು 20ನೇ ಕಂತಿನ ಹಣ ಇದೇ ತಿಂಗಳು 15ನೇ ತಾರೀಕಿನ ಒಳಗಾಗಿ ನೋಡಿ, ಇನ್ನೊಂದು 3-4 ಡೇಸ್ ಅಷ್ಟೇ. ಈ 15ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ನೇರವಾಗಿಯೇ ಜಮೆ ಆಗ್ತಾ ಇರುವಂತದ್ದು. ಬರೋಬ್ಬರಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ. ನೀವು ಇದನ್ನ ಗಮನದಲ್ಲಿಟ್ಕೊಳ್ಳಿ. ಬರೋಬ್ಬರಿ 4,000 ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ. ಅದು ಕೂಡ ಇದೇ ತಿಂಗಳು 15ನೇ ತಾರೀಕು. ಈ ಒಂದು ಡೇಟ್ ಅನ್ನು ನೆನಪು ಮಾಡಿಟ್ಕೊಳ್ಳಿ. 15ನೇ ತಾರೀಕಿನ ಒಳಗಾಗಿ ನಿಮಗೆ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇವಾಗ ಪಿಂಚಣಿಯನ್ನ ನೀವೇನಾದರೂ ಪಡಿತಾ ಇದ್ದೀರಾ ಅಂತಂದ್ರೆ, ಅಂದ್ರೆ ವಿಧವಾ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿ ಅಥವಾ ಸರ್ಕಾರದಿಂದ ಬರುವಂತಹ ವಯಸ್ಕರರ ಪಿಂಚಣಿಯನ್ನ ನೀವು ಏನಾದರೂ ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ ಅಂತಂದ್ರೆ, ಅದು ಏನಂತಂದ್ರೆ ಇಲ್ಲಿ ನಿಮ್ಮ ಒಂದು ಏನು ಜಿಲ್ಲೆ ಇರುತ್ತೆ ಎಲ್ಲ ಜಿಲ್ಲೆಗೂ ಕೂಡ ಒಂದೇ ಟೈಮ್ನಲ್ಲಿ ಬರೋದಿಲ್ಲ. ನೀವು ಬೇರೆದವ್ರನ್ನ ಕೇಳಿರ್ತಾರೆ, ನಿಮ್ಮ ರಿಲೇಷನ್ಸ್ ಬೇರೆ ಊರಲ್ಲಿರ್ತಾರೆ, ಅವರಿಗೆ ಬಂದಿರುತ್ತೆ, ಬಟ್ ನಿಮಗೆ ಬಂದಿರೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ನೋಡಿ ಕರ್ನಾಟಕದಲ್ಲಿ ಎಷ್ಟೋ ಜಿಲ್ಲೆಗಳಿದ್ದಾವೆ, ಎಷ್ಟೋ ಜಿಲ್ಲೆಗಳಲ್ಲಿ ಸುಮಾರು ತಾಲೂಕುಗಳಿದ್ದಾವೆ. ಆ ತಾಲೂಕಿನ ಪ್ರತಿಯೊಂದು ಊರಿಗೂ ಕೂಡ ಒಂದೇ ಬಾರಿಗೆ ಹಣವನ್ನು ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ನಿಮಗೋಸ್ಕರನೇ. ಹಾಗಾಗಿ ನಿಮಗೆ ಹಣ ಲೇಟಾಗಿ ಬರ್ತಾ ಇದೆ. ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ರಲ್ಲ, ನೀವೇನು ಕೂಡ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಈ ತಿಂಗಳು ಲೇಟಾಗಿ ಬಂದರೆ ಮುಂದಿನ ತಿಂಗಳು ತುಂಬಾ ಬೇಗನೆ ಬರುತ್ತೆ. ಮತ್ತು ಈ ರೀತಿ ಒಂದು ಪ್ರೊಸೆಸ್ ಅನ್ನೋದಾದರೆ ಇರುತ್ತೆ. ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಈ ಪಿಂಚಣಿಯಲ್ಲಿ ಒಂದು ಚಿಕ್ಕ ಅಪ್ಡೇಟ್ ಏನಪ್ಪ ಅಂತಂದರೆ, ಸರ್ಕಾರದಿಂದ ಇವಾಗ ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಏನಂತಂದರೆ, ಪಿಂಚಣಿ ಹೆಚ್ಚಿಗೆ ಅಂತಂದರೆ ಏರಿಕೆ, ಪಿಂಚಣಿ ಅನ್ನೋದು ಏರಿಕೆ ಆಗುತ್ತೆ ಇನ್ಮೇಲೆ. ಹೌದು, ಎಷ್ಟೋ ಜನ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ದುಡ್ಡು ಹಾಕ್ತಾನೆ ಬರ್ತಾ ಇದೆ, ನಮಗೇನು ಮಾಡ್ತಾ ಇಲ್ಲ ಅಂತ. ಆದರೆ ನಿಮ್ಮನ್ನೂ ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡದೆ, ನಿಮಗೂ ಕೂಡ ಇಲ್ಲಿ ಸ್ವಲ್ಪ ಒಂದು ಮೀಟಿಂಗ್ ಅದು ಇದು ತೊಗೊಂಡ್ಬಿಟ್ಟು ನಿಮ್ಮ ಒಂದು ಏನು ಪಿಂಚಣಿ ಇರುತ್ತೆ ಆ ಪಿಂಚಣಿಯಲ್ಲಿ ನಿಮ್ಮ ಒಂದು ಹಣ ಅನ್ನೋದು ಏರಿಕೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಹೊರಬರ್ತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಒಂದು ಪಿಂಚಣಿ ಆದಷ್ಟು ಬೇಗನೆ ಏರಿಕೆ ಆಗುತ್ತೆ. ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಈ ಗೃಹಲಕ್ಷ್ಮಿ ಮತ್ತು ಪಿಂಚಣಿ, ಈ ಗೃಹಲಕ್ಷ್ಮಿನೂ ಕೂಡ ಒಂದು ಪಿಂಚಣಿ ಇದ್ದಂಗೆನೆ. ಯಾಕಂತಂದ್ರೆ ಇದನ್ನ ಎಲ್ಲರಿಗೂ ಕೂಡ ಕೊಡ್ತಾ ಇಲ್ಲ. ಯಾರು ಮಹಿಳೆಯರಿದ್ದಾರೆ, ಯಾರ ಬಳಿ ರೇಷನ್ ಕಾರ್ಡ್ ಇದೆ ಅಂತವರಿಗೆ ಮಾತ್ರ ಈ ಒಂದು ಪಿಂಚಣಿಯನ್ನು ಕೊಡ್ತಾ ಇದೆ ಸರ್ಕಾರ. ಹಾಗಾಗಿ ನೋಡಿ, ಈ ಪಿಂಚಣಿಯನ್ನು ನೀವು ಏನಾದರೂ ಪಡ್ಕೊಳ್ಬೇಕು ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡಿ. ನಮ್ಮ ಬಳಿ ರೇಷನ್ ಕಾರ್ಡ್ ಇದೆ, ಆದರೂ ಕೂಡ ಗೃಹಲಕ್ಷ್ಮಿ ಹಣ ಸಿಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ನನಗೆ ಡೈರೆಕ್ಟಾಗಿ ಮೆಸೇಜನ್ನು ಕೂಡ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮ್ನಲ್ಲಿ ಬಂದು ನಾನು ನಿಮಗೆ ಏನು ಒಂದು ಸಜೆಷನ್ ಇರುತ್ತೆ ಅದನ್ನು ಕೊಡ್ತೇನೆ. ನಿಮ್ಮ ಒಂದು ಡೀಟೇಲ್ಸನ್ನು ತೊಗೊಂಡ್ಬಿಟ್ಟು, ಡೀಟೇಲ್ಸ್ ಅಂದರೆ ನನ್ನ ಪರ್ಸನಲ್ ಡೀಟೇಲ್ಸ್ ಏನು ಬೇಕಾಗಿಲ್ಲ, ಜಸ್ಟ್ ನಿಮ್ದು ಏನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಾನು ಆದಷ್ಟು ಬೇಗ ನಿಮಗೆ ರಿಪ್ಲೈ ಕೂಡ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇತ್ತು. ಅದನ್ನು ನಾನು ನಿಮಗೆ ತಿಳಿಸಿದೆ. ಬರೋಬ್ಬರಿ 4,000 ರೂಪಾಯಿ ಹಣ ಕೂಡ ಬರ್ತಾ ಇತ್ತು. ಇವಾಗ ಏನಂತಂದ್ರೆ ಪಿಂಚಣಿ ಪಡೆಯುತ್ತಾ ಇದ್ದಂಥವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳಿಲ್ಲ ಅಂದರೆ ಹೇಗೆ, ಅದನ್ನು ಕೂಡ ಹೇಳ್ತೀನಿ. ಬನ್ನಿ, ತಪ್ಪದೆ ಒಂದು ಲೈಕನ್ನು ಮಾಡಿ ಮತ್ತು ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಪಿಂಚಣಿ ಅಂತಂದರೆ ಯಾವ ಪಿಂಚಣಿಯಲ್ಲಿ ಅಂತಂದರೆ ಅಂಗವಿಕಲರ ಪಿಂಚಣಿಯಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮೇನ್ ಆಗಿ ಏನಂತಂದರೆ ನಿಮಗೆ ಇವಾಗ ಏನಂತಂದರೆ ಸರ್ಕಾರದಿಂದ ಬರೋಬ್ಬರಿ 600 ರೂಪಾಯಿಂದ ಹಿಡ್ಕೊಂಡು 1,500 ರೂಪಾಯಿ ತನಕ ಹಣ ಬರುತ್ತೆ ಅಷ್ಟೇ. ಆದರೆ ಇಲ್ಲಿ ನಿಮ್ಮ ಒಂದು ಪಿಂಚಣಿ ಡಬ್ಬಲ್ ಅಲ್ಲ, ಅದರ ಒಂದು 3 ಪಟ್ಟು ಹೆಚ್ಚಿಗೆ ಬರುತ್ತೆ. ಅಂತಂದರೆ 6,000ವರೆಗೂ ಕೂಡ ಏರಿಕೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ. ಹಾಗಾಗಿ ನಿಮಗೆ ಆದಷ್ಟು ಬೇಗನೆ ಈ ಒಂದು ಸಿಹಿ ಸುದ್ದಿ ನಿಮಗೆ ತಲುಪಲಿದೆ. ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದರಿಂದ ನಿಮಗೆ ತುಂಬಾ ಆದಷ್ಟು ಬೇಗನೆ ಅಪ್ಡೇಟ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ಈ ಒಂದು ವಿಡಿಯೋಕ್ಕೆ ನೀವು ಲೈಕ್ ಮಾಡಿದ್ರೆ ಅಂದರೆ ನಿಮಗೆ ಇದೇ ರೀತಿ ಮತ್ತೊಂದು ಗೃಹಲಕ್ಷ್ಮಿಯ ಒಂದು ವಿಡಿಯೋ ನಾವು ಹಾಕುವಂತಹ ವಿಡಿಯೋಗಳು ತಲುಪುತ್ತೆ ಮತ್ತು ಪಿಂಚಣಿಯ ನಾವು ಹಾಕುವಂತಹ ವಿಡಿಯೋಗಳು ನಿಮಗೆ ತಲುಪುತ್ತೆ. ನೋಡಿ, ನಮ್ಮ ಚಾನಲಿಂದ ತುಂಬಾ ಜನರಿಗೆ ಉಪಯೋಗ ಆಗಿದೆ, ನಿಮಗೂ ಕೂಡ ಉಪಯೋಗ ಆಗಲಿ ಅಂತ ನಾನು ಭಾವಿಸುತ್ತೇನೆ. ನಿಮ್ಮ ಒಂದು ಅನಿಸಿಕೆಯನ್ನು, ನಮ್ಮ ಚಾನಲ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕೆಳಗಡೆ ವ್ಯಕ್ತಪಡಿಸಿ. ನಾನು ಏನು ಕೂಡ ಅನ್ಕೊಳ್ಳೋದಿಲ್ಲ. ನಿಮಗೆ ಇಷ್ಟ ಆದರೆ ದಯವಿಟ್ಟು ತಿಳಿಸಿ. ಇಷ್ಟ ಆಗಲಿಲ್ಲ ಅಂತಂದರೆ ಏನೇನು ಚೇಂಜಸ್ ಅನ್ನು ಮಾಡ್ಕೋಬೇಕು ಅನ್ನೋದನ್ನ ದಯವಿಟ್ಟು ನೀವು ನಮಗೆ ನೀಡಿ. ಯಾಕಂತಂದ್ರೆ ನೀವೇ ವಿಡಿಯೋಸ್ನ ನೋಡೋದು. ಹಾಗಾಗಿ ನಿಮಗೆ ಯಾವ ರೀತಿ ವಿಡಿಯೋಸ್ಗಳು ಬೇಕೋ ಆ ರೀತಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೋಡಿ, ಇದೇ ರೀತಿ ಒರಿಜಿನಲ್ ಇನ್ಫಾರ್ಮೇಷನ್ಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್